welcome to EMSS Learning Group. Today I am going to start with chemistry 4th chapter. The 4th chapter of chemistry in the NCERT textbook of standard 8 is metals and non-metals. This is the continuation video. In the last class we have discussed about physical properties of metals and non-metals. Now I am explaining about chemical properties of metals and non-metals. First of all, what is meant by chemical property? A chemical property is a characteristic of a substance that may be observed when it participates in a chemical reaction. Examples of chemical properties include flammability, toxicity, chemical stability, and heat of combustion. Chemical property means the ability of a substance to undergo a specific chemical change. Dear students, now last class alli 4th chapter alli ಫಿಸಿಕಲ್ ಪ್ರಾಪರ್ಟೀಸ್ ಮೆಟಲ್ಸ್ದು ನಾನ್ ಮೆಟಲ್ಸ್ದು ಡಿಸ್ಕಸ್ ಮಾಡಿದ್ರಿ. ಈ ಕ್ಲಾಸಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಮತ್ತು ನೇಚರ್ ಆಫ್ ಆಕ್ಸೈಡ್ಸ್, ಕೆಮಿಕಲ್ ಪ್ರಾಪರ್ಟೀಸ್ ಮೆಟಲ್ಸ್ದು ಮತ್ತು ನಾನ್ ಮೆಟಲ್ಸ್ದು ನೋಡೋಣ. ಅದರಲ್ಲಿ ಫಸ್ಟ್ ಪ್ರಾಪರ್ಟಿ ಬಂದು ರಿಯಾಕ್ಷನ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಫಸ್ಟ್ ಪ್ರಾಪರ್ಟಿ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್. ಮೆಟಲ್ಸು ಆಕ್ಸಿಜನ್ ಜೊತೆ ಅದು ರಿಯಾಕ್ಷನ್ ಆದಾಗ ಏನಾಗುತ್ತೆ ಅಂತ. ಎನಿ ಮೆಟಲ್ಸ್ ರಿಯಾಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಟು ಫಾರ್ಮ್ ದ ರೆಸ್ಪೆಕ್ಟಿವ್ ಮೆಟಾಲಿಕ್ ಆಕ್ಸೈಡ್. ದ ಜನರಲ್ ಈಕ್ವೇಶನ್ ಫಾರ್ ದಿಸ್ ರಿಯಾಕ್ಷನ್, metal plus oxygen, it gives rise to metal oxide. Iron combines with oxygen, it gives respective metallic oxide. It becomes rust. Iron combines with oxygen, it becomes rust. Is a form of iron oxide, isn't it? When iron is exposed to air for a long time, it becomes rust. ಡಿಯರ್ ಸ್ಟೂಡೆಂಟ್ಸ್, ನಾವು ಸುತ್ತಮುತ್ತ ಅಬ್ಸರ್ವ್ ಮಾಡುವಂತಹ ಒಂದು ಐರನ್ನನ್ನು ಅಬ್ಸರ್ವ್ ಮಾಡಿದಾಗ ಅದೊಂದು ಒಂದು ಸರ್ಟೆನ್ ಇಯರ್ಸ್ ಆದಮೇಲೆ ನಾವು ಅಬ್ಸರ್ವ್ ಮಾಡಿದ್ರೆ ಅಟ್ಮಾಸ್ಫಿಯರಿಕ್ ಎಲ್ಲಿರುವಂತಹ ಏರ್ ಆಕ್ಸಿಜನ್ ಜೊತೆ ವಾಟರ್ ಜೊತೆ ಕಂಬೈನ್ ಆದಾಗ ಅದು ರಸ್ಟ್ ತುಕ್ಕಿಡಿಯುತ್ತೆ. ಅದಕ್ಕೋಸ್ಕರ ಆ ತುಕ್ಕನ್ನ ರಸ್ಟ್ ಹಿಡಿಯಬಾರ್ದು ಅಂತ ಪ್ರಿವೆಂಟ್ ಮಾಡೋದಕ್ಕೆ ಅದ್ರ ಮೇಲೆ ಪೇಂಟ್ ಎಲ್ಲ ಮಾಡಿರ್ತಾರೆ. ಈ ಬ್ರಿಡ್ಜಸ್ಸು, ನಮ್ಮ ಮನೆ ಐರನ್ ಗೇಟ್ ಆಗಿರ್ಬೋದು, ನಾವು ಅವಾಗ ನಾವು ಅದನ್ನ ಚೇಂಜ್ ಮಾಡ್ತಾ ಇರ್ತೀರಿ. ಯಾಕೆ ಚೇಂಜ್ ಮಾಡ್ತಾ ಇರ್ತೀರಿ ಅಂತಂದ್ರೆ ಇದು ಆಕ್ಸಿಜನ್ ಜೊತೆ. ಫಾರ್ ಎಕ್ಸಾಂಪಲ್, ನಾನು ಐರನ್ ಅನ್ನ ತಗೊಂಡಿದ್ದೀನಿ ಇಲ್ಲಿ ಎಕ್ಸಾಂಪಲ್, ಮೆಟಲ್ಲು ಆಕ್ಸಿಜನ್ ಜೊತೆ ಅದು ಕಂಬೈನ್ ಆದಾಗ ರಸ್ಟ್ ಹಿಡಿಯುತ್ತೆ, ಐರನ್ ಆಕ್ಸೈಡ್ ಆಗುತ್ತೆ. ಹಂಗಾರೆ ಈ ಐರನ್ ಆಕ್ಸೈಡ್ದು ನೇಚರ್ ಏನು, ಆ ಆಕ್ಸೈಡ್ದು ನೇಚರ್ ಏನು ಅಂತ ತಿಳ್ಕೊಳ್ಳೋಕೆ ಒಂದು ಆಕ್ಟಿವಿಟಿ ಮಾಡೋಣ. ಲೆಟ್ ಹ್ಯಾಸ್ ಎ ಚೆಕ್ ದ ನೇಚರ್ ಆಫ್ ರಸ್ಟ್ formed as a result of the reaction between iron, oxygen and water. ಐರನ್ ನೀರ್ ಜೊತೆ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದಾಗ ಐರನ್ ಆಕ್ಸೈಡ್ ಆಗುತ್ತೆ. ಅದರದ್ದು ನೇಚರ್ ಹೇಗಿದೆ? ಐರನ್ ಅನ್ನೋದು ಮೆಟಲ್. ಕಲೆಕ್ಟ್ ಎ ಸ್ಪೂನ್ಫುಲ್ ಆಫ್ ರಸ್ಟ್ ಅಂಡ್ ಡಿಸಾಲ್ವ್ ಇಟ್ ಇನ್ ಎ ವೆರಿ ಲಿಟಲ್ ಅಮೌಂಟ್ ಆಫ್ ವಾಟರ್. You will find that the rust remains suspended in water. Shake the suspension well. Test the solution with red and blue litmus paper. ಆ ರಸ್ಟ್ ಹಿಡಿದಿರುವಂತಹ ತುಕ್ಕಿಡಿದಿರುವಂತಹ ಬ್ರೌನ್ ಕಲರ್ ಪೌಡರ್ನ ತಗೊಂಡು ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿದಾಗ ಅದು ಡಿಸಾಲ್ವ್ ಮಾಡಿದಾಗ ಅದನ್ನ ನಾವು ಟೆಸ್ಟ್ ಮಾಡಿದಾಗ ಲಿಟ್ಮಸ್ ಪೇಪರ್ ಅಲ್ಲಿ ಬ್ಲೂ ಲಿಟ್ಮಸ್ ಪೇಪರ್ ಇರುತ್ತೆ, ರೆಡ್ ಲಿಟ್ಮಸ್ ಪೇಪರ್ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನಾವು ರೆಡ್ ಲಿಟ್ಮಸ್ ಪೇಪರ್ ಆ ಒಂದು ಡಿಸಾಲ್ವ್ ಆಗಿರುವಂತಹ ಒಂದು ಸಸ್ಪೆನ್ಷನ್ ಅಲ್ಲಿ ಡಿಪ್ ಮಾಡಿದಾಗ
ರಸ್ಟ್ ಹಿಡಿದಿರುವಂತಹ ರಸ್ಟ್ ಸಸ್ಪೆನ್ಷನ್ ಅಲ್ಲಿ ಡಿಪ್ ಮಾಡಿದಾಗ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಹಂಗಾರೆ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಕಲರ್ ಟರ್ನ್ ಆಗ್ತಾ ಇದೆ ಅಂದ್ರೆ ಅದರದ್ದು ನೇಚರ್ ಆಫ್ ದ ಆಕ್ಸೈಡ್, ಆ ಆಕ್ಸೈಡ್ ನೇಚರ್ ಏನಿದೆ ಅಂದ್ರೆ ಬೇಸಿಕ್. ಒಂದ್ ವೇಳೆ ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ಇಟ್ಟಿದ್ರೆ ಅದು ಇಟ್ ರಿಮೈನ್ಸ್ ಬ್ಲೂ ಓನ್ಲಿ, ಬ್ಲೂ ಕಲರ್ ಅಲ್ಲೇ ಇರುತ್ತೆ. ಬ್ಲೂ ಇಂದ ರೆಡ್ ಆಗಿದ್ರೆ ನಾವು ಆಕ್ಸೈಡ್ ಅದು ಬೇಸಿಕ್ ಅನ್ನಲ್ಲ, ಅಸಿಡಿಕ್ ಇನ್ ನೇಚರ್ ಅಂತೀರಿ. ಬಟ್ ಇವಾಗ ಇಲ್ಲಿ ಏನಾಗ್ತಾ ಇದೆ, ರಸ್ಟ್ ಸಸ್ಪೆನ್ಷನ್ ಅಲ್ಲಿ ರೆಡ್ ಲಿಟ್ಮಸ್ ಪೇಪರ್ ಇಟ್ ಟರ್ನ್ಸ್ ಬ್ಲೂ ಕಲರ್, ಬ್ಲೂಗೆ ಟರ್ನ್ ಆಗ್ತಾ ಇದೆ ಅಂತಂದ್ರೆ ಇದರದ್ದು ನೇಚರ್ ಬಂದು ಬೇಸಿಕ್ ಇನ್ ನೇಚರ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಎಕ್ಸಾಂಪಲ್, ಇನ್ನ ಒಂದು ಎಕ್ಸಾಂಪಲ್ ಮೆಗ್ನೀಷಿಯಂ ಅನ್ನ ತಗೊಳ್ಳೋಣ. ಮೆಗ್ನೀಷಿಯಂ ಅನ್ನೋದು ಸಹ ಒಂದು ಮೆಟಲ್. ಈ ಮೆಗ್ನೀಷಿಯಂ ಅನ್ನ ನಾವು ಸೈನ್ಸ್ ಲ್ಯಾಬ್ ಅಲ್ಲಿ ನೋಡಿರ್ತೀರಿ. ಈ ಮೆಗ್ನೀಷಿಯಂ ಅನ್ನೋದು ಸಹ ಒಂದು ಮೆಟಲೇ. ಮೆಗ್ನೀಷಿಯಂ ಅನ್ನ 2 ಸೆಂಟಿಮೀಟರ್ ಅಷ್ಟು ಮೆಗ್ನೀಷಿಯಂ ಅನ್ನ ತಗೊಳ್ಳಿ. ಹೋಲ್ಡ್ ಇಟ್ ವಿತ್ ಎ ಪೇರ್ ಆಫ್ ಟಂಗ್ಸ್, ಬರ್ನ್ ಇಟ್ ಯೂಸಿಂಗ್ ಎ ಸ್ಪಿರಿಟ್ ಲ್ಯಾಂಪ್ ಆರ್ ಬರ್ನರ್. ಸ್ಪಿರಿಟ್ ಲ್ಯಾಂಪ್ ಆದ್ರೂ ಯೂಸ್ ಮಾಡಿ, ಬರ್ನರ್ ಆದ್ರೂ ಯೂಸ್ ಮಾಡಿ. ಅಂಡ್ ಕಲೆಕ್ಟ್ ದ ಆಶ್ ಸೊ ಫಾರ್ಮ್ಡ್ ಇನ್ ಎ ವಾಚ್ ಗ್ಲಾಸ್. ನಾವು ಆ ಒಂದು ಮೆಗ್ನೀಷಿಯಂ ರಿಬ್ಬನ್ ಅನ್ನ ಬರ್ನ್ ಮಾಡಿದಾಗ ನಮ್ಗೆ ಏನ್ ಅಬ್ಸರ್ವ್ ಮಾಡಬಹುದು ಅಂದ್ರೆ ಮೆಗ್ನೀಷಿಯಂ ರಿಬ್ಬನ್ ಬರ್ನ್ಸ್ ವಿತ್ ಎ ಡಾರ್ಜಿಲಿಂಗ್ ವೈಟ್ ಫ್ಲೇಮ್ and changes into a white powder. This powder is magnesium oxide. It is formed due to the reaction between magnesium and oxygen present in the air. Dear students, ನಿಮಗೆ ಗೊತ್ತು ಯಾವುದೇ ಒಂದು ವಸ್ತು ಉರಿಬೇಕಾದ್ರೆ ಆಕ್ಸಿಜನ್ ಸಪೋರ್ಟ್ ಬೇಕೇ ಬೇಕು. ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದೇ ರಿಯಾಕ್ಷನ್ ವಿತ್ ಆಕ್ಸಿಜನ್. ಮೆಗ್ನೀಷಿಯಂ ರಿಬ್ಬನ್ ಅನ್ನ ತಗೊಂಡು ನಾವು ಬುನ್ಸನ್ ಬರ್ನರ್ ಆದ್ರೂ ತಗೊಳ್ಳಿ, ಸ್ಪಿರಿಟ್ ಲ್ಯಾಂಪ್ ಆದ್ರೂ ತಗೊಂಡು ಆ ರಿಬ್ಬನ್ ಅನ್ನ ನಾವು ಏನ್ ಮಾಡ್ಬೇಕು, ಇಟ್ಕೋಬೇಕು. ಪೇರ್ ಆಫ್ ಟಂಗ್ಸ್ ಹೆಲ್ಪ್ ಇಂದ ಇಟ್ಕೊಂಡು ಬರ್ನ್ ಮಾಡಿದಾಗ ಆಕ್ಸಿಜನ್ ಸಪೋರ್ಟ್ ಮಾಡಿರುತ್ತೆ. ಅದು ಬರ್ನ್ ಮಾಡಕ್ಕೆ ಡಾರ್ಜಿಲಿಂಗ್ ಸೌಂಡ್, ವೈಟ್ ಕಲರ್ ಅಲ್ಲಿ ಫ್ಲೇಮ್, ವೈಟ್ ಕಲರ್ ಫ್ಲೇಮ್ ಅಲ್ಲಿ ನಮ್ಗೆ ಡಾರ್ಜಿಲಿಂಗ್ ಸೌಂಡ್ ಅಲ್ಲಿ ಅದು ಉರಿಯುತ್ತೆ. ಹಂಗಾರೆ ಮೆಗ್ನೀಷಿಯಮು ಆಕ್ಸಿಜನ್ ಜೊತೆ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿದೆ. ಆ ವೈಟ್ ಕಲರ್ ಪೌಡರ್ನ ನಾವು ಒಂದು ವಾಚ್ ಗ್ಲಾಸ್ ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಆ ಪೌಡರ್ನು ಸಹ ನಾವು ಟೆಸ್ಟ್ ಮಾಡಿದಾಗ ಅದೇನಾಗುತ್ತೆ, ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ ಕಲರ್ ಬರುತ್ತೆ. ಅಂದ್ರೆ ನಾವು ಈ ಮೆಟಲ್ಸ್ ಆಕ್ಸಿಜನ್ ಜೊತೆ ಸೇರಿದಾಗ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ಬೋದು ಡಿಯರ್ ಸ್ಟೂಡೆಂಟ್ಸ್. ಓಕೆ, ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ಕಾಪರ್ ಅನ್ನ ತಗೊಳ್ಳೋಣ. When a copper vessel is exposed to moist air for long, it acquires a dull green coating. The green material is a mixture of copper hydroxide and copper carbonate. ಈ ಕಾಪರು ನಮ್ಮ ಸುತ್ತಮುತ್ತ ಅಟ್ಮಾಸ್ಫಿಯರಿಕ್ ಏರ್ ಅಲ್ಲಿರುವಂತಹ ಆಕ್ಸಿಜನ್ ಜೊತೆ, ಕಾರ್ಬನ್ ಡೈಆಕ್ಸೈಡ್ ಜೊತೆ, ವಾಟರ್ ಜೊತೆ, ಯಾವ್ದಾದ್ರು ಆಕ್ಸಿಜನ್ ತಗೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಜೊತೆ ಸೇರಿದಾಗ ಗ್ರೀನ್ ಕಲರ್ ಕೋಟ್, ಆ ಗ್ರೀನ್ ಕೋಟ್ ಆಗಿ ನಮ್ಗೆ ಟರ್ನ್ ಆಗಿರುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವೆಲ್ಲ ಸಹ ಮೆಟಲ್ಸ್ ಜೊತೆ ಆಕ್ಸಿಜನ್ ರಿಯಾಕ್ಟ್ ಆದಾಗ ನಾವು 1-2 ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಬೇಸಿಕ್ ಇನ್ ನೇಚರ್ ಬಂತು. ಓಕೆ, ನೆಕ್ಸ್ಟ್ let us now observe the reaction of non-metals with oxygen. ಇವಾಗ ನಾನ್ ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ ನಾವು ನೋಡೋಣ. ಇವಾಗ ಹಂಗಾರೆ ನಮ್ಗೆ ಇಲ್ಲೆಲ್ಲ ಏನಾಯ್ತು, ರೆಸ್ಪೆಕ್ಟಿವ್ ಮೆಟಾಲಿಕ್ ಆಕ್ಸೈಡ್ ಆಯ್ತು. ಮೆಟಲ್ಸ್ ಆಕ್ಸಿಜನ್ ಜೊತೆ ಸೇರಿದಾಗ ನಮ್ಗೆ ಮೆಟಾಲಿಕ್ ಆಕ್ಸೈಡ್ ಬಂತು. ಅದ್ರ ನೇಚರು ಟೆಸ್ಟ್ ಮಾಡಿದ್ರಿ, ಬೇಸಿಕ್ ಬಂತು. ಇವಾಗ ನೆಕ್ಸ್ಟ್ ನಾವು ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್ ವಿತ್
ಆಕ್ಸಿಜನ್. ಆಕ್ಸಿಜನ್ ಜೊತೆ ನಾನ್ ಮೆಟಲ್ಸ್ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ ನೋಡೋಣ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ಸಲ್ಫರ್ ಅನ್ನ ತಗೊಳ್ಳೋಣ. ಸಲ್ಫರ್ ಅಂಡ್ oxygen is combined to give sulfur dioxide gas. Okay students, sulfur plus oxygen, sulfur ಅನ್ನೋದು non metal, sulfur plus oxygen it gives rise to sulfur dioxide gas. When sulfur dioxide dissolved in water, sulfurous acid is formed. Sulfur dioxide plus water it gives rise to sulfurous acid. Dear students, ಇವಾಗ ನಾನ್ ಮೆಟಲ್ ಸಲ್ಫರ್ ಅನ್ನ ತಗೊಂಡಿದ್ದೀರಿ, ಅದ್ರದ್ದು ನೇಚರ್ ಏನಿರುತ್ತೆ ಅಂತ ತಿಳ್ಕೊಳಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನಾನೊಂದು ಆಕ್ಟಿವಿಟಿ ಹೆಲ್ಪ್ ಇಂದ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಟೇಕ್ ಎ ಸ್ಮಾಲ್ ಅಮೌಂಟ್ ಆಫ್ powdered sulfur in deflagrating spoon and heat it. As sulfur starts burning, introduce the spoon into glass jar. Cover the tumbler with a lead to ensure that the gas produced does not escape. Add a small quantity of water into the tumbler. Shake the tumbler well. Check the solution with red or blue litmus paper. Dear students, sulfur ಅನ್ನೋದು ನಾನ್ ಮೆಟಲ್. ಸ್ವಲ್ಪ ಪೌಡರ್ ಅನ್ನ ತಗೋಬೇಕು. ಡಿಫ್ಲಿಗ್ರೇಟಿಂಗ್ ಸ್ಪೂನ್ ಅಂತ ನಾನು ಹೇಳಿದ್ದೆ. ಹಂಗಂದ್ರೆ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಆ ತರ ಸ್ಪೂನ್ ಇಲ್ಲ ಅಂತಂದ್ರೆ ಒಂದು ಬಾಟ್ಲುಗಳ ಒಂದು ಮುಚ್ಚಳನ ತಗೊಂಡು ಆ ಮುಚ್ಚಳಗೆ ನಾವು ರಾಡ್ ಅನ್ನ, ಒಂದು ಸಣ್ಣವಾಗಿರುವಂತಹ ವೈರನ್ನ ಕಟ್ಟಿ ಆ ಈ ತರ ಅಳ್ಳವಾಗಿರ್ಬೇಕು. ಡಿಫ್ಲಿಗೇಟಿಂಗ್ ಸ್ಪೂನ್ ಅಂತಂದ್ರೆ ನಾವು ಅದರಲ್ಲಿ ಸಲ್ಫರ್ ಪೌಡರ್ ಅನ್ನ ಹಾಕಬೇಕು. ಹಾಕಿ ಒಂದು ಜಾರಲ್ಲಿ ಅದನ್ನ ಇಟ್ಟು ಲೆಡ್ ಕ್ಲೋಸ್ ಮಾಡಬೇಕು. ಮತ್ತೆ ನಾವು ಅದೇನಾಗುತ್ತೆ ಅದನ್ನ ಹೀಟ್ ಮಾಡಬೇಕು. ಸಲ್ಫರ್ ಸ್ಟಾರ್ಟ್ ಬರ್ನ್ ಆಗುತ್ತೆ. ಆವಾಗ ನಾವು ಸ್ವಲ್ಪ ಲಿಟಲ್ ಕ್ವಾಂಟಿಟಿ ಆಫ್ ವಾಟರ್ ಇನ್ ಟು ದ ಟಂಬ್ಲರ್, ಸ್ವಲ್ಪ ನೀರನ್ನ ಹಾಕಿ ಶೇಕ್ ಮಾಡಿದಾಗ ಬ್ಲೂ ಲಿಟ್ಮಸ್ ಪೇಪರ್ ಹೆಲ್ಪ್ ಇಂದ ತಗೊಂಡು ನಾವು ಏನ್ ಮಾಡ್ಬೇಕು, ಟೆಸ್ಟ್ ಮಾಡ್ಬೇಕು. ನಾನು ಈಗಾಗ್ಲೇ ಹೇಳಿದ್ದೀನಿ, ಲಿಟ್ಮಸ್ ಪೇಪರ್ಸ್ ರೆಡ್ ಲಿಟ್ಮಸ್ ಪೇಪರ್ ಇರುತ್ತೆ, ಬ್ಲೂ ಲಿಟ್ಮಸ್ ಪೇಪರ್ ಇರುತ್ತೆ. ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ತಗೊಂಡು ಡಿಪ್ ಮಾಡಿದಾಗ ಇಟ್ ಟರ್ನ್ಸ್ ರೆಡ್ ಕಲರ್ಗೆ ಚೇಂಜ್ ಆಗುತ್ತೆ. ಅಂದ್ರೆ ಇದು ಅಸಿಡಿಕ್ ಇನ್ ನೇಚರ್. ಇದ್ರದ್ದು ನೇಚರ್ ಅಸಿಡಿಕ್ ಇನ್ ನೇಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲ ನಾನು ರೆಡ್ ಲಿಟ್ಮಸ್ ಪೇಪರ್ ಅಲ್ಲೇ ಇದು ಮಾಡ್ತೀನಿ ಅಂದ್ರೆ ರೆಡ್ ಲಿಟ್ಮಸ್ ಪೇಪರ್ ನಮ್ಗೆ ಕಲರ್ ಟರ್ನ್ ಆಗೋದಿಲ್ಲ. ಇಟ್ ರಿಮೈನ್ಸ್ ರೆಡ್ ಓನ್ಲಿ. ಬ್ಲೂ ಲಿಟ್ಮಸ್ ಪೇಪರ್ ಟರ್ನ್ಸ್ ರೆಡ್ ಕಲರ್ ಟರ್ನ್ ಆಗ್ತಾ ಇದೆ ಅಂದ್ರೆ ಅಸಿಡಿಕ್ ಇನ್ ನೇಚರ್. ಡಿಯರ್ ಸ್ಟೂಡೆಂಟ್ಸ್, ನಾವು ಆವಾಗಲೇ ರಿಯಾಕ್ಷನ್ ವಿತ್ ಆಕ್ಸಿಜನ್, ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ನೇಚರ್ ಅನ್ನ ರಸ್ಟ್ ಸಸ್ಪೆನ್ಷನ್ ಅಲ್ಲಿ ನಾವು ಡಿಪ್ ಮಾಡಿದಾಗ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಕಲರ್ ಚೇಂಜ್ ಆಗಿತ್ತು. ನಾವಲ್ಲಿ ಬೇಸಿಕ್ ಇನ್ ನೇಚರ್ ಅಂತ ಕೊಟ್ಟಿದ್ರಿ. ಇವಾಗ ನಾನ್ ಮೆಟಲ್ಸು, ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್ ವಿತ್ ಆಕ್ಸಿಜನ್. ಎಕ್ಸಾಂಪಲ್ ನಾನು ಸಲ್ಫರ್ ಅನ್ನ ತಗೊಂಡು ಆ ಸೊಲ್ಯೂಷನ್ ಅನ್ನ ನಾನು ಲಿಟ್ಮಸ್ ಪೇಪರ್ ಇಂದ ಟೆಸ್ಟ್ ಮಾಡಿದಾಗ ಅದು ಏನಾಯ್ತು ಅಂದ್ರೆ ಬ್ಲೂ ಲಿಟ್ಮಸ್ ಪೇಪರ್ ಟರ್ನ್ಸ್ ರೆಡ್ ಕಲರ್. ಅಂದ್ರೆ ಇಲ್ಲಿ ನಮ್ಗೆ ಅಸಿಡಿಕ್ ಇನ್ ನೇಚರ್ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಪರ್ಟಿ,
ಇವಾಗ ನೆಕ್ಸ್ಟ್ ಫಸ್ಟ್ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಆಕ್ಸಿಜನ್. ಮೆಟಲ್ಸ್ ಅಲ್ಲೂ ಏನಾಯ್ತು, ನಾನ್ ಮೆಟಲ್ಸ್ ಅಲ್ಲಿ ಏನಾಯ್ತು ಅಂತ ನಾವು ಡಿಸ್ಕಸ್ ಮಾಡಿದ್ರಿ. ಅದ್ರದ್ದು ನೇಚರ್ ಆಫ್ ಆಕ್ಸೈಡ್ಸ್ ಸಹ ನಾವು ಡಿಸ್ಕಸ್ ಮಾಡಿದ್ರಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ವಾಟರ್. Let us see how metals or non-metals react with water. ಮೆಟಲ್ಸ್ ಜೊತೆ ವಾಟರ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ನಾನ್ ಮೆಟಲ್ಸ್ ಜೊತೆ ವಾಟರ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೋಡಿಯಂ ಈಸ್ ಮೆಟಲ್. ಸೋಡಿಯಂ ಅನ್ನೋದೊಂದು ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ. ಸೋಡಿಯಂ ಮೆಟಲ್ ಈಸ್ ವೆರಿ ರಿಯಾಕ್ಟಿವ್. ಇಟ್ ರಿಯಾಕ್ಟ್ಸ್ ವಿಗೋರಿಯಸ್ಲಿ ವಿತ್ ಆಕ್ಸಿಜನ್ ಅಂಡ್ ವಾಟರ್. A lot of heat is generated in the reaction. It is therefore stored in kerosene. Iron reacts with water slowly. Non-metals do not react with phosphorus. It is stored in water. Sodium ಎಲ್ಲಿ ಸ್ಟೋರ್ ಮಾಡಿರ್ತಾರೆ, ಕೆರೋಸಿನ್ ಅಲ್ಲಿ. ಇದು ಸೋಡಿಯಂ ಅನ್ನೋದು ಒಂದು ಮೆಟಲ್ ವಾಟರ್ ಜೊತೆ ತುಂಬಾ ವಿಗೋರಿಯಸ್ ಆಗಿ ರಿಯಾಕ್ಟ್ ಆಗುತ್ತೆ. ಆದ್ರೆ ನಾನ್ ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಫಾಸ್ಫರಸ್ ಅನ್ನೋದು ಒಂದು ನಾನ್ ಮೆಟಲ್. ಇದು ತುಂಬಾ ರಿಯಾಕ್ಟಿವ್ ನಾನ್ ಮೆಟಲ್ ಆಗಿದ್ರೂ ಸಹ ಇದು ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಫಾಸ್ಫರಸ್ ಈಸ್ ಎ ವೆರಿ ರಿಯಾಕ್ಟಿವ್ ನಾನ್ ಮೆಟಲ್. ಇಟ್ ಕ್ಯಾಚಸ್ ಫೈರ್ ಇಫ್ ಎಕ್ಸ್ಪೋಸ್ಡ್ ಟು ಏರ್. To prevent the contact of phosphorus with atmospheric oxygen, it is stored in water. Dear students, ನಾವು ಈ ಒಂದು ರಿಯಾಕ್ಷನ್ ವಿತ್ ವಾಟರ್, ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಅದರ ನೇಚರ್ ಏನು ಅಂತ ಒಂದು ಆಕ್ಟಿವಿಟಿನ ನಾನು ಇವಾಗ ಹೇಳ್ತೀನಿ ನೋಡಿ. ಟೇಕ್ ಎ 250 ml beaker or glass tumbler. Fill half of it with water. Carefully cut a small piece of sodium metal. Put the sodium piece warped in cotton into the beaker. When the reaction stops, touch the beaker. Beaker becomes hot. It releases heat. Test the solution with red or blue litmus paper. Red litmus paper, it changes to blue color, means it indicates basic in nature. When sodium reacts with water to form sodium hydroxide, means NaOH, that is base. ನಾವು ಇದನ್ನ 7th ಅಲ್ಲೇ ಡಿಸ್ಕಸ್ ಮಾಡಿದ್ದೀರಿ ಸೋಡಿಯಂ ಬಗ್ಗೆ. ಡಿಯರ್ ಸ್ಟೂಡೆಂಟ್ಸ್, ನಾವೊಂದು ಗ್ಲಾಸ್ ಬೀಕರ್ ಅಲ್ಲೋ ಅಥವಾ ಗ್ಲಾಸ್ ಟಂಬ್ಲರ್ ಅಲ್ಲಿ ಅರ್ಧದಷ್ಟು ನೀರನ್ನ ತಗೊಂಡು ಸೋಡಿಯಂ ಚಿಕ್ಕ ಪೀಸನ್ನ ಕಟ್ ಮಾಡಿಕೊಂಡು ಅದರಲ್ಲಿ ಆ ಕೆರೋಸಿನಲ್ಲಿ ಸ್ಟೋರ್ ಮಾಡಿರ್ತೀವಿ ನಾವು ಅಲ್ವಾ, ಅದನ್ನ ತೆಗೆದು ಆ ಒಂದು ಟಬ್ಗೆ ಹಾಕಬೇಕು ಅಥವಾ ಬೀಕರ್ಗೆ ಹಾಕಬೇಕು. ಇದನ್ನ ಮನೆಯಲ್ಲೆಲ್ಲ ಸಹ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು. ಹಾಕಿದಾಗ ತುಂಬಾ ವಿಗೋರಿಯಸ್ ಆಗಿ ರಿಯಾಕ್ಟ್ ಆಗಿ ಹೀಟ್ ಅನ್ನ ರಿಲೀಸ್ ಮಾಡುತ್ತೆ. ಮತ್ತೆ ನಾವು ಆ ಒಂದು ಬೀಕರ್ ಅನ್ನ ಅಥವಾ ಟಂಬ್ಲರ್ ಅನ್ನ ಟಚ್ ಮಾಡಿದಾಗ ತುಂಬಾ ಹಾಟ್ ಆಗಿರುತ್ತೆ, ಯಾಕಂದ್ರೆ ಹೀಟ್ ರಿಲೀಸ್ ಮಾಡಿರುತ್ತಲ್ವಾ. ನಾವು ಲಿಟ್ಮಸ್ ಪೇಪರ್ ಅನ್ನ ತಗೊಂಡು ಅದರ ನೇಚರ್ ಅನ್ನ ಟೆಸ್ಟ್ ಮಾಡಿದಾಗ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಕಲರ್ಗೆ ಚೇಂಜ್ ಆಗುತ್ತೆ. ಅದರ ಅರ್ಥ ಏನಂದ್ರೆ ಬೇಸಿಕ್ ಇನ್ ನೇಚರ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ರಿಯಾಕ್ಷನ್ಸ್ ವಿತ್ ಆಸಿಡ್ಸ್. ಆಸಿಡ್ಸ್ ಜೊತೆ ಮೆಟಲ್ಸ್ ನಾನ್ ಮೆಟಲ್ಸ್ ರಿಯಾಕ್ಟರ್ ಆದ್ರೆ ಏನಾಗುತ್ತೆ. ಲೆಟ್ us see how metals or non-metals behaves with acids. Non-metals do not react with acids. Non-metals acids ಜೊತೆ ರಿಯಾಕ್ಟ್ ಆಗೋದೇ ಇಲ್ಲ.
Metals react with acids and produce hydrogen gas. Metals acids ಜೊತೆ react ಆಗುತ್ತೆ, hydrogen gas ನ release ಮಾಡುತ್ತೆ. That burns with pop sound. Pop sound indicates the presence of hydrogen gas. ಎಲ್ಲಿ pop sound ನಮಗೆ ಬಂತು ಅಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ, ಎವಾಲ್ವ್ ಆಗ್ತಾ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಡಿಯರ್ ಸ್ಟೂಡೆಂಟ್ಸ್, ನಾವೊಂದು ಗ್ಲಾಸ್ ಟೆಸ್ಟ್ ಟ್ಯೂಬ್ ಅಲ್ಲಿ ಜಿಂಕ್ ಗ್ರಾನ್ಯೂಲ್ಸ್ ಅನ್ನ ತಗೊಳ್ಳೋಣ. ಅದಕ್ಕೆ ಡೈಲ್ಯೂಟ್ ಸಲ್ಫರಿಕ್ ಆಸಿಡ್ ಅನ್ನ ಹಾಕೋಣ. ಆ ಟೆಸ್ಟ್ ಟ್ಯೂಬ್ಗೆ ರಬ್ಬರ್ ಕಾರ್ಕ್ ಇಂದ ಕ್ಲೋಸ್ ಮಾಡಿ ಸ್ಟ್ಯಾಂಡ್ ಇಂದ ಫಿಟ್ ಮಾಡೋಣ ಟೆಸ್ಟ್ ಟ್ಯೂಬ್ಗೆ. ಡೆಲಿವರಿ ಟ್ಯೂಬ್ ಅನ್ನ ಒಂದು ಗ್ಲಾಸ್ ಟಬ್ಗೆ, ಆ ಗ್ಲಾಸ್ ಟಬ್ ಅಲ್ಲಿ ಸೋಪ್ ಸೊಲ್ಯೂಷನ್ ಅನ್ನ ತಗೋಬೇಕು. Take about 5 ml of dilute sulfuric acid in a test tube and add few pieces of zinc granules. Zinc granules ಅನ್ನ ಆ ಟೆಸ್ಟ್ ಟ್ಯೂಬ್ಗೆ ಆಡ್ ಮಾಡಿದ್ದೀರಿ, ರಬ್ಬರ್ ಕಾರ್ಕ್ ಇಂದ ಕ್ಲೋಸ್ ಮಾಡಿದ್ದೀರಿ. ಆ ಡೆಲಿವರಿ ಟ್ಯೂಬ್ ನಾವು ಈ ಒಂದು ಗ್ಲಾಸ್ ಟಂಬ್ಲರ್ಗೆ ಕನೆಕ್ಟ್ ಮಾಡಿದ್ದೀರಿ. ಆ ಗ್ಲಾಸ್ ಟಂಬ್ಲರ್ ಅಲ್ಲಿ ಸೋಪ್ ಸೊಲ್ಯೂಷನ್ ಇದೆ. ಈ ಜಿಂಕ್ ಗ್ರಾನ್ಯೂಲ್ಸ್ ಡೈಲ್ಯೂಟ್ ಸಲ್ಫರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಅಲ್ಲಿ ಗ್ಯಾಸ್ ಎವಾಲ್ವ್ ಆಗೋದು ಡೆಲಿವರಿ ಟ್ಯೂಬ್ ಸಹಾಯದಿಂದ ಆ ಟಂಬ್ಲರ್ಗೆ ಬಂದಿರುತ್ತೆ. ಅಲ್ಲಿ ನಾವೊಂದು ಕ್ಯಾಂಡಲ್ ಅನ್ನ, ಸೋಪ್ ಬಬಲ್ಸ್ ರಿಲೀಸ್ ಆಗುತ್ತೆ. ಆ ಸೋಪ್ ಬಬಲ್ಸ್ ಫಿಲ್ಡ್ ವಿತ್ ಹೈಡ್ರೋಜನ್ ಗ್ಯಾಸ್. ಆ ಸೋಪ್ ಬಬಲ್ಸ್ ಹೈಡ್ರೋಜನ್ ಗ್ಯಾಸ್ ಇರುತ್ತೆ. ನಾವೊಂದು ಕ್ಯಾಂಡಲ್ ಅನ್ನ ಬರ್ನ್ ಮಾಡಿದಾಗ ಫಟ್ ಫಟ್ ಅಂತ ಒಂಥರ ಪಾಪ್ ಸೌಂಡ್ ಬರುತ್ತೆ. ಬರ್ನಿಂಗ್ ಆಫ್ ಹೈಡ್ರೋಜನ್ ಗ್ಯಾಸ್ ವಿತ್ ಎ ಪಾಪ್ ಸೌಂಡ್. ಎಲ್ಲಿ ಪಾಪ್ ಸೌಂಡ್ ಬಂತು ಅದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ. when dilute sulfuric acid react with zinc granules, then zinc sulfide and hydrogen gas are formed. Zinc being more reactive than hydrogen displaces, it forms sulfuric acid. This liberated hydrogen is evolved as hydrogen gas. ಮೆಟಲ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಅದ್ರ ಜೊತೆ ಸಾಲ್ಟ್ ಸಹ ರಿಲೀಸ್ ಆಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಇವಾಗ ಕೆಲವೊಂದು ಸ್ಯಾಂಪಲ್ಸ್ ಅನ್ನ ತಗೊಂಡು ಇನ್ನ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ನೋಡಿ. ಟೇಕ್ ಸ್ಯಾಂಪಲ್ಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ನಾನ್ ಮೆಟಲ್ಸ್ ಎರಡು ತಗೊಳ್ಳೋಣ ಇನ್ ಸಪರೇಟ್ ಟೆಸ್ಟ್ ಟ್ಯೂಬ್ಸ್ ಅಂಡ್ ಲೇಬಲ್ ದೆಮ್ ಹ್ಯಾಸ್ ಎ ಬಿ ಸಿ ಡಿ ಇ ಎಫ್. Okay, A, B, C, D, E, F. Next, observe the reactions carefully. ಆ ರಿಯಾಕ್ಷನ್ ಅನ್ನ ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡೋಣ. ಫಾರ್ ಎಕ್ಸಾಂಪಲ್, ಟೆಸ್ಟ್ ಟ್ಯೂಬ್ ಎ ಅಲ್ಲಿ ಮೆಗ್ನೀಷಿಯಂ, ಟೆಸ್ಟ್ ಟ್ಯೂಬ್ ಬಿ ಅಲ್ಲಿ ಅಲ್ಯೂಮಿನಿಯಂ, ಟೆಸ್ಟ್ ಟ್ಯೂಬ್ ಸಿ ಅಲ್ಲಿ ಐರನ್, ಟೆಸ್ಟ್ ಟ್ಯೂಬ್ ಡಿ ಅಲ್ಲಿ ಕಾಪರ್, ಟೆಸ್ಟ್ ಟ್ಯೂಬ್ ಇ ಅಲ್ಲಿ ಚಾರ್ಕೋಲ್. ಚಾರ್ಕೋಲ್ ಈಸ್ ಫಾರ್ಮ್ ಆಫ್ ಕಾರ್ಬನ್. ಟೆಸ್ಟ್ ಟ್ಯೂಬ್ ಎಫ್ ಅಲ್ಲಿ ಸಲ್ಫರ್. ಸಪರೇಟ್ ಟೆಸ್ಟ್ ಟ್ಯೂಬ್ಸ್ ಅನ್ನ ತಗೊಂಡು ನಾವು ಮೆಟಲ್ಸ್ ನಾನ್ ಮೆಟಲ್ಸ್ ಹಾಕಿದ್ದೀರಿ. ಇದು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಆಸಿಡ್ ಜೊತೆ ಇದು ರಿಯಾಕ್ಟ್ ಆದಾಗ ಏನಾಗುತ್ತೆ, ನಾವು ಆಲ್ರೆಡಿ ನಾನು ಈಗಾಗಲೇ ನಿಮ್ಗೆ ಜಿಂಕ್ ಗ್ರಾನ್ಯೂಲ್ಸ್ ಒಂದು ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಎಕ್ಸ್ಪ್ಲೇನ್ ಮಾಡಿದಾಗ ನಮಗೆ ಹೈಡ್ರೋಜನ್ ಗ್ಯಾಸ್ ಪಾಪ್ ಸೌಂಡ್ ಇಂದ ರಿಲೀಸ್ ಆಗುತ್ತೆ, ಪಾಪ್ ಸೌಂಡ್ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ದೀರಿ. ಹಂಗಾರೆ ನಮಗೆ ಇಲ್ಲಿ ಮೆಗ್ನೀಷಿಯಂ ಅನ್ನೋದು ಮೆಟಲು, ಅಲ್ಯೂಮಿನಿಯಂ ಅನ್ನೋದು ಮೆಟಲು, ಐರನ್ನು, ಕಾಪರ್ ಇವೆಲ್ಲ ಮೆಟಲ್ಸ್. ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಚಾರ್ಕೋಲ್ ಇಸ್ ಫಾರ್ಮ್ ಆಫ್ ಕಾರ್ಬನ್, ಇದು ನಾನ್ ಮೆಟಲ್. ಸಲ್ಫರ್ನು ಸಹ ನಾನ್ ಮೆಟಲ್. ಇಲ್ಲಿ ಗ್ಯಾಸ್ ಎವಾಲ್ವ್ ಆಗೋದಿಲ್ಲ, ಯಾವ ರಿಯಾಕ್ಷನ್ ಆಗಲ್ಲ. ಇಲ್ಲಿ ನಾನ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಆಸಿಡ್ಸ್. You must have known that non-metals generally do not react with acids, but metals react with acids and produce hydrogen gas that burns with pop sound. Pop sound indicates the presence of hydrogen gas. Metals react with sodium hydroxide to produce hydrogen gas.
Reaction of non-metals with bases are complex. Dear students, ನಾವಿವತ್ತಿನ ಕ್ಲಾಸಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್, ಆ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಫಸ್ಟ್ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಆಕ್ಸಿಜನ್, ಮತ್ತೆ ಆ ರಿಯಾಕ್ಷನ್ ಮೆಟಲ್ಸು ನಾನ್ ಮೆಟಲ್ಸು ಆಕ್ಸಿಜನ್ ಜೊತೆ ಹೆಂಗ್ ರಿಯಾಕ್ಟ್ ಆಗುತ್ತೆ, ನೇಚರ್ ಆಫ್ ಆಕ್ಸೈಡ್ಸ್ ಡಿಸ್ಕಸ್ ಮಾಡಿದಿರಿ. ನೆಕ್ಸ್ಟ್ ರಿಯಾಕ್ಷನ್ ವಿತ್ ವಾಟರ್, ಅದನ್ನ ಸೋಡಿಯಂ ಎಕ್ಸಾಂಪಲ್ ತಗೊಂಡು ಸಹ ಅದನ್ನ ನಾವು ಆಕ್ಟಿವಿಟಿ ಸಹಾಯದಿಂದ ಡಿಸ್ಕಸ್ ಮಾಡಿದಿರಿ. ನೆಕ್ಸ್ಟ್ ರಿಯಾಕ್ಷನ್ಸ್ ವಿತ್ ಆಸಿಡ್ಸ್, ಅದು ಇಷ್ಟು ಡಿಸ್ಕಸ್ ಮಾಡಿದಿರಿ ಡಿಯರ್ ಚಿಲ್ಡ್ರನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನ ಡಿಸ್ಕಸ್ ಮಾಡೋಣ. ಇಷ್ಟರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಾಲ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ಲಿಸನಿಂಗ್. I will ask some questions related to today's concept. Can you answer me? First question, how do metals and non-metals react with oxygen? Second question, how do metals and non-metals react with water? Third question, how do metals and non-metals react with acids?